ದೇವರುಗಳಿಗಾಗಿ ಮನೆ ಬಿಟ್ಟುಕೊಟ್ರು. ಮನೆಯ ಯಜಮಾನರೇ ದೇವರುಗಳಾಗಿದ್ದಾರೆ. ಆಧುನಿಕ ಯುಗದಲ್ಲಿ ಇದು ಸಾಧ್ಯನಾ? ಇದುವೇ ಈ ಹೊತ್ತಿನ ವಿಶೇಷ ಅಣ್ಣ ತಂಗಿ ಹುತ್ತ. ಮನೆಯ ಯಜಮಾನರಿಬ್ಬರು ತೀರಿಕೊಂಡ 1 ವರ್ಷಕ್ಕೆ ತನ್ನ ಮನೆಯಲ್ಲಿಯೇ ಅಣ್ಣ ತಂಗಿ ಇಬ್ಬರು ದೇವರುಗಳಾಗಿ ಗೋಡೆಯ ಮೇಲೆ ಒಡಮೂಡಿದ್ದಾರೆ. ಮನೆಯನ್ನ ಭಕ್ತರನ್ನ ಕಾಯ್ತಿದ್ದಾರೆ. ಇದೊಂದು ಅಚ್ಚರಿ ಅಂತ ಅನಿಸಿದ್ರು ಇದನ್ನ ನಂಬಿದ ಜನತೆ ಭಯ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದ್ದು, ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬಿಳಿ ಚಿತ್ತಯ್ಯನಹಟ್ಟಿ ಗ್ರಾಮದಲ್ಲಿ ನಡೀತಾ ಇದ್ದು, ಈಗ ಭಕ್ತರ ಸಮೂಹವೇ ಜಮಾಯಿಸಿದೆ. ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬಳಿ ಚಿತ್ತಯ್ಯನಹಟ್ಟಿ ಗ್ರಾಮ. ಇಲ್ಲಿ ಗ್ರಾಮದ ಲಕ್ಷ್ಮಣನ ಹಿರಿಯರಾದ ಬಿಳಿ ಚಿತ್ತಯ್ಯ ಮತ್ತು ಅವನ ತಂಗಿಯಾದ ಕರಿಯಮ್ಮ 2 ವರ್ಷದ ಕೆಳಗೆ ತೀರಿ ಹೋಗಿದ್ರು. ತೀರಿ ಹೋಗಿ 1 ವರ್ಷಕ್ಕೆ ಸರಿಯಾಗಿ ಈಗ ಮನೆಯ ಗೋಡೆಯ ಹಿಂದೆ ಮುಂದೆ ಬಿಳಿ ಚಿತ್ತಯ್ಯ ಜುಂಜಪ್ಪನಾಗಿ ಮತ್ತು ಕರಿಯಮ್ಮ ಕೋಡಿ ಕರಿಯಮ್ಮನಾಗಿ ದೇವರುಗಳಾಗಿ ಒಡಮೂಡಿದ್ದಾರಂತೆ. ಹುತ್ತದ ಮಣ್ಣು ಮನೆಯಲ್ಲಿ ಮೂರ್ತಿಗಳ ಆಕಾರದಲ್ಲಿ ಬೆಳೆಯುತ್ತಿದ್ದಾಗ ಅದನ್ನು ನೋಡಿ ಭಯದಿಂದ ಮನೆಯವರು ಕಿತ್ತು ಹಾಕುತ್ತಿದ್ರು. ಕೆಲವೊಂದು ಬಾರಿ ಸೀಮೆಎಣ್ಣೆ ಹಾಕಿ ಸುಟ್ಟಿದ್ರು. ಆದರೂ ಬೆಳೆಯೋದು ನಿಲ್ಲಲಿಲ್ಲ. ಬಂದು ನೋಡಿದವರೆಲ್ಲರೂ ಇದು ದೇವರು, ಇದನ್ನು ಬೆಳೆಯಲು ಬಿಡಿ ಎಂದು ಸಲಹೆ ನೀಡುತ್ತಾ ಇದ್ರು. ಒಂದು ದಿನ ಕರಿಯಮ್ಮ ಮತ್ತು ಬಿಳಿ ಚಿತ್ತಯ್ಯ ಇಬ್ಬರು ಕನಸಿಗೆ ಬಂದು, ಯಜಮಾನರಾದ ನಾವು ದೇವರಾಗಿ ಬಂದಿದ್ದೇವೆ, ನಮ್ಮನ್ನು ಬೆಳೆಯಲು ಬಿಡಿ, ನಿಮ್ಮನ್ನು ಉದ್ಧಾರ ಮಾಡುತ್ತೇವೆ ಅಂತ ಹೇಳಿದ್ರಂತೆ. 6 ತಿಂಗಳು ಅದು ಬೆಳೆದಂಗೆ ನಾವು ಕಿತ್ತಾಕ್ತಂಗೆ ಆಮೇಲೆ ಒಂದು ಅಜ್ಜಿ ಬಂದು, ನೀವು ಕಿತ್ತಾಕ್ಬೇಡ್ರಪ್ಪ, ಅದು ದೇವ್ರ ಸಮಾನ, ಹೋಗಿ ದೇವರು ಅಪ್ಪಣೆ ಕೇಳ್ರಿ ಅಂತ ಹೇಳ್ತ ಅಜ್ಜಿ. ಆಮೇಲೆ ಅಜ್ಜಿ ಪರವಾಗಿ ನಾವೇ ಮಾಡಿದು, ಬೆಳಗ್ಗೆ 7:15 ಹೋಗಿ ಅಪ್ಪಣೆ ಕೇಳ್ದಂಕಲೇ ನಾನು ನಮ್ಮ ಅಣ್ಣ ನನ್ನ ತಂಗಿ ಕಣಪ್ಪ ಅಂತೇಳಿ ಅಪ್ಪಣೆ ಕೊಡ್ತು ದೇವರು. ಅವಾಗ ಹೋಗಿ ಕಲ್ಲತ್ತಿಗಿರ್ಗೋ ತೀರ್ಥ ತಂದು, ಇಲ್ಲಿ ವಜ್ರಕ್ಕೋ ತೀರ್ಥ ತಂದು ನಾವು ಆ ಥರ ಅಭಿಷೇಕ ಮಾಡಿ, ನನ್ನ ಆ ಥರ ಮಾಡಿರಿ, ಅದೇನು ಬಂದರೂ ನನಗಿರಲಿ, ನಾನು ಕಾಯ್ತೀನಿ ಅಂತ ನಮ್ಮ ದೇವರು ಕನಸಿನ ಬಂದು ಹೇಳ್ತು. ಒಂದು ವೇಳೆ ನೀವು ನಮ್ಮನ್ನು ಬೆಳೆಯಲು ಬಿಡದೇ ಹೋದರೆ ನಾವು ನಿಮ್ಮ ತಲೆಯನ್ನು ತೆಗೆಯುತ್ತೇವೆ ಅಂತ ಹೇಳಿದ್ರಂತೆ. ಮನೆಯವರು ಇದಕ್ಕೆ ಹೆದರಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿಂದ ತೀರ್ಥವನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಿ ಅದನ್ನು ಬೆಳೆಯಲು ಬಿಟ್ಟಿದ್ದಾರೆ. ಇಬ್ಬರೂ ಕೂಡ ಒಂದೇ ಗೋಡೆಯ ಹಿಂದೆ ಮುಂದೆ ಒಡಮೂಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಭಕ್ತ ಸಾಗರ ಹರಿದು ಬರುತ್ತಿದೆ. ಪೂಜೆನೇ ಮಾಡ್ಕೊಂಬಂದ್ರು. ಆಮ್ಯಾಗ ಭಕ್ತರೆಲ್ಲ ಬಂದರು, ಪೂಜೆ ಮಾಡಿದ್ರು. ನಮಗೂ ಚೆನ್ನಾಗೇ ಆಗಿತ್ತೆ ಅಂತ ಹೇಳಿದ್ರು ಸಹ. ನಾವಷ್ಟು ಕಣ್ಣಾರ ಕಂಡಿವಿ, ಒಳ್ಳೇದಾಗೈತಿ, ನಮಗೂ ಒಳ್ಳೇದಾಗಿತ್ತು ಸಹ. ಕ್ಲೀನಾಗಿ ಕಸ ಗಿಸ ಹೊಡಿತಾ ಇದ್ವಿ, ಇಲ್ಲೇ ಮಲ್ಕೊತಾ ಇದ್ವಿ. ಬೆಳಗ್ಗೆ ಟೈಮು ನೋಡ್ರಿ ಮತ್ತೆ ಉತ್ತದಂಗೆ ಬೆಳೆಯೋದು. ಅವಾಗ ನಾವೇ ಮಾಡಿದ್ವಿ, ಇದೇನು ದೇವ್ರದ್ದು ಇಷ್ಟು ಥರ ಬೆಳೀತೈತಲ್ಲ ಅಂದ್ಕೇಳಿ. ಆಮೇಲೆ ಅಷ್ಟೊತ್ತಿ ಊರಿಂದ ಬಂದ್ರಿ ಇವರು. ಮತ್ತು ಅದೆಲ್ಲ ಕೀಳಕ್ಕೆ ಭಯ ಆಯಿತು, ಉತ್ತದಂಗೆ ಬೆಳೆದ್ಬಿಡ್ತು. ಅಷ್ಟೊತ್ತಿ ಭಯ ಆಗಿ ನಾವು ಅದೇನೋ ದೇವ್ರು ಅಂತೇಳಿ ನೆಲದಾಗಿಂದ ಒಡೆದು ಮುಡ್ತದು. ನಾವು ಒಂದು ವಾರ ಆಯಿತು ಹೋಗಿ ಅವ್ರ ಊರಿಗೆ ಬರಲೇ ಇಲ್ಲ. ಆಮೇಲೆ ನಾವು ಇದೇನು ಈ ಥರ ಆಯಿತು ಅಂಥೇಳಿ ಮತ್ತೆ ಭಯಂಕರ ಆಯ್ತು ನಮಗೆ ಅದು ಮುಟ್ಟಕ್ಕೆ. ಆವಾಗಲೇ ನಮಗೆ ಭಯ ಆಗಿ ನಾವು ಮತ್ತೆ ಮುಟ್ಟಲೇ ಇಲ್ಲ. ಅವ್ರು ಬಂದಾಗ ಹೇಳಿದ್ವಿ ಇದು ಈ ಥರ ಆಯಿತು ಅಂತ. ಅವರೆಲ್ಲ ಕೀಳಕ್ಕೂ ನೋಡಿದ್ರು, ಅದು ಕೀಳಕ್ಕೆ ಭಯಂಕರ ಆಯ್ತು ಅವರಿಗೂ. ಮೊದಲು ಹುತ್ತದ ಮಣ್ಣಿನಲ್ಲಿ ಒಡಮೂಡಿದ್ದು ಇದು ಈಗ ಕಲ್ಲಿನಂತೆ ಆಗಿದೆ. ಕೈಕಾಲುಗಳು, ಕಣ್ಣು ಹೀಗೆ ಮನುಷ್ಯನೇ ಇದ್ದ ಹಾಗೆ ಕಾಣುತ್ತದೆ. ಇಂತಹ ದೇವರಿಗೆ ಮನೆಯವರು ಭಕ್ತರು ಸೇರಿ ಮೂರ್ತಿಗೆ ಬೇಕಾದ ಒಡವೆಗಳನ್ನು ತಂದುಕೊಟ್ಟಿದ್ದಾರೆ. ಇದನ್ನು ಹಾಕಿ ಪ್ರತಿ ಶುಕ್ರವಾರ ಮತ್ತು ವಾರದ ದಿನಗಳಲ್ಲಿ ಪೂಜೆಯನ್ನು ಮಾಡಲಾಗುತ್ತಿದೆ. ಮನೆ ಈಗ ದೇವಸ್ಥಾನವಾಗಿದೆ. ಹುತ್ತದಲ್ಲಿ 7 ಎಡೆ ಸರ್ಪವೊಂದು ಕಾಣಿಸಿಕೊಂಡು ಅದನ್ನ ಕಾಯ್ತಾ ಇರುತ್ತಂತೆ. ಆಧುನಿಕ ಯುಗದಲ್ಲೂ ಇದನ್ನ ನಂಬಿ ಬರೋ ಜನರಿಗೇನು ಕಮ್ಮಿ ಇಲ್ಲ. ಪ್ರತಿದಿನ ಮನೆಯವರು ಪೂಜೆ ಮಾಡುತ್ತಾರೆ. ಭಕ್ತರ ದಂಡೇ ಇಲ್ಲಿಗೆ ಆಗಮಿಸುತ್ತದೆ.
ಈ ಇಬ್ಬರು ದೇವರಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳನ್ನು ತೀರಿಸುವಂತೆ ಬೇಡಿಕೆಯನ್ನು ಇಟ್ಟುಕೊಂಡು ಬರುತ್ತಾರೆ. ಆ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಭಕ್ತ ಸಮೂಹದಲ್ಲಿದೆ. ಎಲ್ಲೆಲ್ಲಿ ಕೇಳಿದ್ರು ನಿಮ್ಮ ಮನೆ ಸ್ವಾಮಿನೇ ಒಡೆದು ಮಾಡಿರೋದು, ಬೇರೆ ಏನು ಬಂದಿಲ್ಲ ಅಂತ ಹೇಳ್ತು. ಎಲ್ಲೆಲ್ಲ ಹೋಯ್ತಿರ್ತ ತಗೊಂಬಂದು ಪುಣ್ಯ ಸ್ಥಳಕ್ಕೆಲ್ಲ ಹೋಗಿ ಪೂಜೆ ಮಾಡಿದ್ವು. ಆ ಥರ ಗಟ್ಟಿ ಐತೆ, ನಮಗೆ ಒಳ್ಳೇದೈತೆ. ಭಕ್ತರು ಎಲ್ಲ ವಾರ ಬರ್ತಾರೆ, ಡೈಲಿ ಶುಕ್ರವಾರ ಡೈಲಿ ಬರ್ತಾರೆ. ಸೌದೆ ಹಾಕ್ಕೊಂಡು ನಾವು ಪ್ಯಾಟಿಗೆ ಹೋಗ್ತಿದ್ವು. ಅಲ್ಲಿಂದ ಬರೋ ಅನ್ನೋಷ್ಟೊತ್ತಿಗೆಲ್ಲ ಇದು ಗೋಡೆಗೆ ಈ ಥರ ಆಗಿಬಿಡೋದು. ನಮಗೆ ಇದು ಯಾವ ಥರ ಹಿಂಗೆ ಆತಲ್ಲ ಅಂತ ಭಯ ಆಗೋದು, ಹಿಂಗಾಗ್ಬಿಡ್ತಲ್ಲ ಅಂತ. ಅವಾಗ ಹೋಗಿ ದೇವಸ್ಥಾನದಾಗ ಕೇಳೋ ಹೊತ್ತಿಗೆ ನಾನೇ ಒಡೆದು ಮಾಡಿರೋದು, ನೀವು ಪೂಜೆ ಮಾಡ್ರಿ ಅಂತ ಎಲ್ಲ ಸುಮಾರು 1-2 ತಿಂಗಳಾಯ್ತು ನಮಗೆ ದೇವರು ಅನ್ನೋದು ಗೊತ್ತಾಗೋ ಅಷ್ಟೊತ್ತಿಗೆ. ತಮ್ಮ ಇಷ್ಟಾರ್ಥಗಳು ಹಾಗೂ ಕಷ್ಟಗಳನ್ನು ಈಡೇರಿಸಿರುವ ದೇವರುಗಳಿಗೆ ಗಂಟೆ, ಜಾಗಟೆ, ಕಳಶ ಮತ್ತು ಬೆತ್ತವನ್ನು ಕೂಡ ಕಾಣಿಕೆಯಾಗಿ ನೀಡಿದ್ದಾರೆ. ಇನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಯನ್ನು ಮಾಡಲಾಗುತ್ತಿದೆ. ವಾರದ ದಿನಗಳಲ್ಲಿ ಕೂಡ ದೂರದಿಂದ ಬಂದ ಭಕ್ತರಿಗಾಗಿ ಪೂಜೆಯನ್ನು ಮಾಡಲಾಗುತ್ತಿದೆ. ಬಂದು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಒಳ್ಳೆ ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಾಗುತ್ತೆ. ಇಲ್ಲಿ ಬಂದು ಅಪ್ಪನೇ ಎಲ್ಲ ಕೇಳ್ತಾರೆ. ಕೇಳಿದ ಮೇಲೆ ಇಲ್ಲಿ ಇದಾದರೆ ಒಳ್ಳೆ ಚೆನ್ನಾಗಿ ನಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಚೆನ್ನಾಗಾಗಿದೆ. ಇದು ಎಲ್ಲೂ ಈ ಥರ ನೋಡಿಲ್ಲ ನಾವು ಮೂಡಿರೋದು. ಇದು ಬರೀ ಮಣ್ಣಲ್ಲೇ, ಅಷ್ಟೊಳ್ಳೆ ಕಲ್ಲಿಗಿನ್ನ ಗಟ್ಟಿಯಾಗಿದೆ. ಇದು ಒಂದು ಬರೀ ಪೂಜೆ ಮಾಡಿದ ತಕ್ಷಣ ಅದು ಆಕಾರ ಬಂದಿರೋದು. ಅದು ಯಾರು ಇವ್ರ ಕೈಯಿಂದ ಮಾಡಿರೋದಲ್ಲ. ಅದು ಆ ವಿಗ್ರಹದ ಆಕಾರ ಯಾರ ಕೈಯಿಂದ ಮಾಡಿಲ್ಲ. ಪೂಜೆ ಮಾಡ್ತಾರೋ ಅದೇ ಆಗಿರೋದು ಆಕಾರ. ಅದು ದೇವರಾಗಿ ಬಂದಿರುವ ತಮ್ಮ ಹಿರಿಯರಿಗೆ ಮನೆಯನ್ನೇ ಬಿಟ್ಟುಕೊಟ್ಟಿದ್ದಾರೆ. ಇಂಥವರಿಗೆ ಸದ್ಯಕ್ಕೆ ಇರಲು ಮನೆಯಿಲ್ಲದಂತಾಗಿದೆ. ದೇವರುಗಳಿರುವ ಸ್ಥಾನದಲ್ಲಿ ಶುದ್ಧಿಯಿಂದ ಕಟ್ಟುಪಾಡಿನಿಂದ ಇರಬೇಕು ಎನ್ನುವ ಕಾರಣಕ್ಕೆ ಮನೆಯನ್ನು ಖಾಲಿ ಮಾಡಿರುವ ಇವರು ಗುಡಿಸಲಿನಲ್ಲಿ ಜೀವನ ನಡೆಸುತ್ತಿದ್ದಾರೆ. ಒಂದು ರೀತಿ ಆಶ್ಚರ್ಯ ಆಯ್ತು. ಇಲ್ಲಿ ಮಣ್ಣಲ್ಲಿ ಮೂಡಿರೋದು, ಇದು ಕಲ್ಲಿಗಿಂತಲೂ ಗಟ್ಟಿಯಾಗಿದೆ. ಹೇಳ್ಬೇಕಂತಂದ್ರೆ ನಾವು ಇಲ್ಲಿಗೆ ಬಂದ ಮೇಲೆ ಬಹಳ ಜನ ನಡ್ಕೊಂತ ಇದ್ವಿ. ಇಲ್ಲಿ ನಾವು ಅದೇ ತರ ಬಂದು ದೇವರಿಗೆ ನಡ್ಕೊಂಡ್ವಿ. ಒಳ್ಳೇದಾಗಿದೆ. ನಾವು ಆರ್ಥಿಕವಾಗಿ, ಸಾಮಾಜಿಕ ದೇವರಿಗೆ ಒಳ್ಳೇದು ಮಾಡಿದೆ. ಇಲ್ಲಿ ಬಹಳ ಜನ ನಡ್ಕೊಂತ ಇದ್ದಾರೆ ಇತ್ತೀಚೆಗೆ. ಇದು ಸತ್ಯ ಅನ್ಸುತ್ತೆ ನೋಡ್ಲಿಕ್ಕೆ. ಮಣ್ಣಲ್ಲೇ ಆಗಿರೋದ್ರಿಂದ ಅದು ಯಾರು ಕೈಯಿಂದ ಮಾಡಿರೋದಲ್ಲ, ನೋಡಿದ್ರೆ ಗೊತ್ತಾಗ್ತದೆ ಮಣ್ಣಿಂದ ಮಾಡಿರೋದು ಅಂತೇಳಿ. ಕೈ, ಕಾಲು, ತಲೆ ಎಲ್ಲ ಅದಿಚ್ಚಿಗೆ ಒಡಮೂಡಿರೋದ್ರಿಂದ ಇದು ದೇವಸ್ಥಾನ ಚೆನ್ನಾಗಿದೆ. ಇದು ದೇವಸ್ಥಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಯಾರಾದ್ರೂ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಊರು ಜನ ಮುಂದೆ ಬರ್ತಾರೆ. ಭಯ ಭಕ್ತಿಗಳಿಂದ ದೇವರುಗಳ ದರ್ಶನಕ್ಕೆ ಪ್ರತಿ ದಿನವೂ ಹೋಗಿ ಬರುತ್ತಿರುವ ಮಹಿಳೆಯರು, ಮಕ್ಕಳು ಹಾಗೂ ಪುರುಷರು ತಮ್ಮ ಕಷ್ಟ ಸುಖಗಳನ್ನು ಇವರಲ್ಲಿ ಹೇಳಿಕೊಂಡು ಬಗೆಹರಿಸಿಕೊಳ್ಳುತ್ತಿದ್ದಾರೆ. ಏನೇ ಇರಲಿ, ಇದಕ್ಕೆ ಅಲ್ವಾ ಜನ ಮರಳು, ಜಾತ್ರೆ ಮರಳು ಅಂತ ಹೇಳೋದು. ಆಧುನಿಕ ಯುಗದಲ್ಲೂ ಈ ರೀತಿ ವಿಚಿತ್ರ ಆಚರಣೆಗಳು ನಡೀತಾ ಇರೋದು ವಿಪರ್ಯಾಸವೇ ಸರಿ. ಚಿತ್ರದುರ್ಗದಿಂದ ಕ್ಯಾಮರಾಮನ್ ಮಹದೇವ್ ಜೊತೆ ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ನಮ್ಮ ಜನರ ಆಚರಣೆಯನ್ನ. ನಿಜಕ್ಕೂ ಇದು ವಿಚಿತ್ರ ಅನ್ಸುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.